be Karnataka. And other training center of PSS. Here I am applying to World Skill Council career development certification in and role of HSC officer. HSC officer, the one responsibility I will explain in Kannada. ಫಸ್ಟ್ ನಾನು ತೆಗೆದುಕೊಂಡಿರುವ ಟಾಪಿಕ್ ಈಸ್ PPE, ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್. ಅದರಲ್ಲಿ ಫಸ್ಟ್ ಒಬ್ಬರು ಹೆಲ್ಮೆಟ್ನ ನಾವು ಮೇಲಿಂದ ಯಾವುದೇ ಆಬ್ಜೆಕ್ಟ್ ತಲೆ ಮೇಲೆ ಬಿದ್ದು ಇಂಜುರಿ ಆಗಬಾರ್ದಂತ ನಾವು ಹೆಲ್ಮೆಟ್ ಯೂಸ್ ಮಾಡ್ತೀವಿ. ಹೆಲ್ಮೆಟಲ್ಲಿ ತುಂಬ ಕಲರ್ ಕೋಡ್ ಆ್ಯಂಡ್ ಕ್ವಾಲಿಟಿ ತುಂಬ ಕಂಪನಿಗಳು ಇವೆ. ಆಮೇಲೆ ಇದನ್ನು ಹಿಂದೆ ಹಾಕೊಳ್ಬೇಕು. ಇಲ್ಲಿ ಬೆಲ್ಟ್ ಬರ್ತದೆ, ಹಿಂದೆ ಇಲ್ಲಿ 2 ಆಪ್ಷನ್ ಬರ್ತದೆ. ಒಂದು ರೋಲ್ ಆಗಿ ಟೈಟ್ ಆಗುತ್ತೆ, ಇನ್ನೊಂದು ಈ ಥರ ಬೆಲ್ಟು. ಆಮೇಲೆ ನೆಕ್ಸ್ಟ್ ಬರೋದು ಸೇಫ್ಟಿ ಗ್ಲಾಸಲ್ಲಿ 2 ಟೈಪಲ್ಲಿ ಬರುತ್ತೆ. ನಾರ್ಮಲ್ ಗ್ಲಾಸ್, ಒಂದು ಗಾಗಲ್ಸ್ ಹೀಗೆ ಹಾಕೊಳ್ಬೇಕು. ಮತ್ತು ಸೇಫ್ಟಿ ಗ್ಲೌಸಲ್ಲಿ 2 ಟೈಪ್ ಬರ್ತದೆ. ಒಂದು ಇದನ್ನು ಯಾವುದೇ ಕೈಗೆ ಯಾವುದೇ ಇಂಜುರಿ ಆಗದಂತೆ, ಇದು ಬರ್ನ್ ಇಂಜುರಿ ಆಗದಂತೆ ಪ್ರೊಟೆಕ್ಟ್ ಮಾಡುತ್ತೆ. ಆಮೇಲೆ ಸೇಫ್ಟಿ ಮಾಸ್ಕಲ್ಲಿ 2 ಟೈಪ್ ಇದೆ. ಒಂದು ನಾರ್ಮಲ್, ಒಂದು ಫಿಲ್ಟ್ರಿಂದ ಆಗ್ತದೆ. ಅಂದರೆ ಯಾವುದು ಫ್ಯೂಮ್ಸ್ ಆ್ಯಂಡ್ ಇದನ್ನು ಪ್ರೊಟೆಕ್ಟ್ ಮಾಡ್ತದೆ. ಇನ್ನೊಂದು ಇದು ಟಾಕ್ಸಿಕ್ ಗ್ಯಾಸಸ್ ಮತ್ತು ಅದರಿಂದ ಪ್ರೊಟೆಕ್ಟ್ ಮಾಡ್ತದೆ. ಇದು ವೈಟ್ ಇರ್ತದೆ, ಎಲ್ಲೋ ಆಗೋ ತನಕ ಅದನ್ನು ಯೂಸ್ ಮಾಡ್ಬೋದು. ಟಾಕ್ಸಿಕ್ ಗ್ಯಾಸ್ನ ಇಂಡೇಲ್ ಮಾಡಿದ ಕೂಡಲೇ ಇದು ಎಲ್ಲೋ ಆಗುತ್ತೆ. ಆಮೇಲೆ ಇದು ಜಾಕೆಟ್, ವಿಸಿಬಲ್ ಜಾಕೆಟ್. ವರ್ಕರ್ಸ್ ಎಲ್ಲ ರಾತ್ರಿ ಎಲ್ಲ ಯೂಸ್ ಮಾಡ್ತಾರೆ. ಇದನ್ನು ಹೀಗೆ ಹಾಕೊಳ್ಬೇಕು. ಇದು ಲೈಟ್ ತಾಗಿದ ಕೂಡಲೇ ಇದು ಬ್ರೈಟ್ ಆಗ್ತದೆ. ವರ್ಕರ್ಸ್ ಎಲ್ಲ ರಾತ್ರಿ ಎಲ್ಲ ಯೂಸ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಬರೋದು ಸೇಫ್ಟಿ ಹಾರ್ನೆಸ್ ಅನ್ನು ನಾವು ವರ್ಕಿಂಗ್ ಎಟ್ ಹೈಟ್ ಅಂತ ಯೂಸ್ ಮಾಡ್ತೇವೆ. ಇದರಿಂದ ತುಂಬ ಇಂಪಾರ್ಟೆಂಟ್ ಆಗ್ತದೆ ವರ್ಕಿಂಗ್ ಎಟ್ ಹೈಟಲ್ಲಿ. ಇದನ್ನು ಹೀಗೆ ಲಾಕ್ ಮಾಡಬೇಕು, ಮತ್ತು ಇಲ್ಲಿ ಹಿಂದೆ ಹುಕ್ ಮಾಡಬೇಕು ಇಲ್ಲಿ. ಆಮೇಲೆ ಮೇಲೆ ಹೋಗಿ ಕೆಲಸ ಮಾಡುವಾಗ ಇದು ತುಂಬ ಪ್ರೊಟೆಕ್ಟ್ ಮಾಡ್ತದೆ. ಆಮೇಲೆ ಇದು ಇಯರ್ ಮಫ್, ಇದು ತುಂಬ ನಾಯ್ಸ್ ಮತ್ತು ತುಂಬ ಸೌಂಡ್ ಇರುವ ಜಾಗದಲ್ಲಿ ಯೂಸ್ ಮಾಡ್ತಾರೆ. ಮತ್ತು ಇದನ್ನು ಹೀಗೆ ಹಾಕೊಳ್ಬೇಕು. ಇದನ್ನು ಪ್ರೆಸ್ ಮಾಡಿ ಇದು ಒಳಗೆ ಹೋಗ್ತದೆ, ಸಪೋರ್ ಆಗ್ತದೆ. ಸಪೋರ್ ಆಗಿ ಕಿವಿಯೊಳಗೆ ಹಾಕಿ 30 ಸೆಕೆಂಡ್ ಇಟ್ಟರೆ ಅದು ಸ್ವಲ್ಪ ಎಕ್ಸ್ಪೋಸ್ ಆಗುತ್ತೆ. ಎಕ್ಸ್ಪೋಸ್ ಆದಮೇಲೆ ಕಿವಿಗೆ ಸರಿಯಾಗಿ ಕೂರುತ್ತೆ. ಆಮೇಲೆ ಅದು ಟೈಟ್ ಆಗುತ್ತೆ. ಆಮೇಲೆ ಹಾಗೆ ಯೂಸ್ ಮಾಡ್ಬೋದು. ಮತ್ತು PPEಯನ್ನು ವರ್ಕರ್ಸು ಕಂಪಲ್ಸರಿಯಾಗಿ ಯೂಸ್ ಮಾಡಬೇಕು. ಮತ್ತು ಇದನ್ನೆಲ್ಲ ಇನ್ಸ್ಪೆಕ್ಷನ್ ಮಾಡ್ತಾ ಇರಬೇಕು. ಇದನ್ನು ಮಾಸ್ಕ್ನೆಲ್ಲ ಒಂದು 3-4 ಸಲ ಹಾಕೊಂಡ್ಮೇಲೆ ಚೇಂಜ್ ಮಾಡಬೇಕು. ಆಮೇಲೆ ಇದು ಒಳಗಿದು ವೈಟ್ ಇರುತ್ತೆ,
ಅದು ಟಾಕ್ಸಿಕ್ ಗ್ಯಾಸಸ್ ಮತ್ತು ಅದನ್ನೆಲ್ಲ ಇನ್ಹೇಲ್ ಮಾಡಿದ್ಮೇಲೆ ಅದು ಎಲ್ಲೋ ಆಗುತ್ತೆ, ಆದಮೇಲೆ ಚೇಂಜ್ ಮಾಡಬೇಕು. ಮತ್ತೆ ಥ್ಯಾಂಕ್ ಯು.